ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ. ಎಲ್ಲರಿಗೂ ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ. ಬ್ರಹ್ಮಾಂಡದಲ್ಲಿರುವ ಒಂದೊಂದು ಗ್ರಹ ಕೂಡ ಒಂದೊಂದು ವಿಶೇಷತೆಯನ್ನು ಹೊಂದಿದೆ. ಅದರಲ್ಲಿ ಶುಕ್ರ ಗ್ರಹದ ಪ್ರಬಲತೆ ನಮಗೆ ಅತಿ ಅವಶ್ಯಕ. ಏಕೆಂದರೆ ಇದು ಧನ, ಸಂಪತ್ತು, ಐಶ್ವರ್ಯವನ್ನು ತಂದುಕೊಡುತ್ತದೆ. ಇವೆಲ್ಲ ಯಾರಿಗೆ ಬೇಡ ಹೇಳಿ, ಎಲ್ಲರಿಗೂ ಇವುಗಳ ಅವಶ್ಯಕತೆ ಇದ್ದೇ ಇದೆ. ಈಗ ಮಹಿಳೆಯರು ಅಡುಗೆ ಮನೆಯಲ್ಲಿ ಈಗ ಹೇಳುವಂತಹ ಈ ವಸ್ತುಗಳನ್ನು ಯಾವತ್ತೂ ಆಗುವವರೆಗೂ ಕಾಯಬೇಡಿ. ಈ ವಸ್ತುಗಳು ಯಾವತ್ತೂ ನಿಮ್ಮ ಮನೆಯಲ್ಲಿ ಇರಲೇಬೇಕು. ಏಕೆಂದರೆ ಇವು ಶುಕ್ರ ಗ್ರಹವನ್ನು ಬಲ ಮಾಡಿಸಿ ನಮ್ಮ ಏಳಿಗೆಗೆ ಸಹಾಯ ಮಾಡುತ್ತವೆ. ಅವು ಯಾವುವು ಅಂತ ನೋಡೋಣ. ಮೊದಲನೆಯ ವಸ್ತು ಹಾಲು. ಹಾಲು ಶುಕ್ರ ಗ್ರಹದ ಪ್ರತೀಕ. ಅದೇ ರೀತಿ ಸಂಪತ್ತು, ಸಮೃದ್ಧಿಯ ಪ್ರತೀಕ ಕೂಡ. ಯಾರ ಮನೆಯಲ್ಲಿ ಮೇಲಿಂದ ಮೇಲೆ ಹಾಲು ನೆಲಕ್ಕೆ ಬೀಳುತ್ತಾ ಇರುತ್ತೋ ಅವರ ಚಂದ್ರಬಲ, ಶುಕ್ರಬಲ ವೀಕ್ ಆಗಿ ಇರುತ್ತದೆ. ಇವುಗಳನ್ನು ಪ್ರಬಲಗೊಳಿಸಬೇಕಾದರೆ ಹಾಲು ಯಾವತ್ತೂ ಮನೆಯಲ್ಲಿ ಇರಲೇಬೇಕು. ಎರಡನೇದಾಗಿ ಉಪ್ಪು. ಉಪ್ಪು ಲಕ್ಷ್ಮೀ ಸ್ವರೂಪ. ಹಿರಿಯರು ಹೇಳ್ತಾ ಇರ್ತಾರೆ, ಉಪ್ಪನ್ನು ಕೆಳಗೆ ಬೀಳಿಸಬೇಡಿ, ತುಳಿಬೇಡಿ ಅಂತ. ಇದಕ್ಕೆ ಕಾರಣ ಅದು ನಮ್ಮ ಮನೆಯ ಸಮೃದ್ಧ ಲಕ್ಷ್ಮಿ. ಯಾವತ್ತೂ ಉಪ್ಪನ್ನು ಯಾರಿಗೂ ಕೊಡಲೂಬೇಡಿ, ಯಾರಿಂದಲೂ ತಗೊಳ್ಳೂಬೇಡಿ. ಮುಸ್ಸಂಜೆ ಹೊತ್ತಿನಲ್ಲಂತೂ ಉಪ್ಪನ್ನು ಹೊರಗಿನವರಿಗೆ ಕೊಟ್ಟರೆ ದೊಡ್ಡ ಹಾನಿಗೆ ಒಳಗೆ ಆಗುವ ದಾರಿ ತಾನಾಗಿಯೇ ತೆರೆದುಕೊಳ್ಳುತ್ತದೆ. ಅದಕ್ಕೆ ಲಕ್ಷ್ಮೀ ಸ್ವರೂಪವಾದ ನಮ್ಮ ಮನೆಯ ಉಪ್ಪನ್ನು ಯಾವತ್ತೂ ಮನೆಯಲ್ಲಿ ಶಾಶ್ವತವಾಗಿಡಿ. ಮೂರನೆಯದಾಗಿ ಗೋಧಿ ಹಿಟ್ಟು. ನಮ್ಮ ಅನ್ನಪೂರ್ಣೇಶ್ವರಿಯ ರೂಪ. ಇನ್ನೂ ಸ್ವಲ್ಪ ಹಿಟ್ಟಿರುವಾಗಲೇ ಬೀಸಿಕೊಂಡು ಬನ್ನಿ. ಗೋಧಿ ಹಿಟ್ಟನ್ನು ಯಾವತ್ತೂ ಖಾಲಿ ಮಾಡಬೇಡಿ. ಕೊನೆಯದಾಗಿ ಹಣ. ಎಲ್ಲ ನಮ್ಮ ಬೇಕು ಬೇಡಗಳನ್ನು ಪೂರೈಸುವ ನಮ್ಮ ಮನೆಯ ಐಶ್ವರ್ಯ ಲಕ್ಷ್ಮಿ ಹಣ. ನಿಮ್ಮ ಲಾಕರ್ನಲ್ಲಿ 10 ರೂಪಾಯಿಗಳ 1000ದ ಹೊಸ ಕಂತನ್ನು ಶಾಶ್ವತ ರೂಪದಲ್ಲಿ ಇಡಿ. ಖರ್ಚು ಮಾಡಬೇಡಿ. ಇದು ಲಕ್ಷ್ಮಿ ಸ್ಥಿರತೆಯನ್ನು ತೋರಿಸುತ್ತದೆ. ಈ ನಿಯಮಗಳನ್ನು ನೀವು ಪಾಲಿಸಿ ನಿಮ್ಮ ಶುಕ್ರಗ್ರಹ ಪ್ರಬಲಗೊಳಿಸಿ ಲಕ್ಸರಿಯಸ್ ಲೈಫನ್ನು ನಿಮ್ಮದಾಗಿಸಿಕೊಳ್ಳಿ. ಬಾಯ್. ಟೇಕ್ ಕೇರ್.